ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಡಿ ಸಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಅವರ ಒಂದು ಮ್ಯಾಚ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಐ ಥಿಂಕ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಇಂಟ್ರೆಸ್ಟಿಂಗ್ ಆಗಿ ಕೂಡ ಇತ್ತು. ಬಿಕಾಸ್ ಸೊ ಸಖತ್ತಾಗಿ ಒಂದು ಕಂಬ್ಯಾಕ್ ಮಾಡಿದ್ರು ಮುಂಬೈ ಇಂಡಿಯನ್ಸ್ ಅವರು ಸೆಕೆಂಡ್ ಹಾಫ್ ಅಲ್ಲಿ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಅಂಡ್ ಸೊ ಒಂದು ಥ್ರಿಲ್ಲಿಂಗ್ ಮ್ಯಾಚ್ ಆಗುತ್ತೆ ಅನ್ಕೊಂಡಿದ್ದೆ. ಮೇ ಬಿ ಲಾಸ್ಟ್ ಓವರ್ ಅಂಡ್ ಲಾಸ್ಟ್ ಬಾಲ್ ವರ್ಗೂ ಕೂಡ ಹೋಗ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಜಮೀಮಾ ಅಂಡ್ ಸೊ ಮಾರಿಜಾನ್ ಕಾಪ್ ಅವರು ಸೊ ಇನ್ನು ಒಂದು ಓವರ್ ಇರುವಂತೆಯೇ ಸೊ ಮ್ಯಾಚ್ನ ಫಿನಿಶ್ ಮಾಡಿ ಸೊ 155 ರನ್ಸ್ಗಳನ್ನು ಆರಾಮಾಗಿ ಚೇಸ್ ಮಾಡಿ ಮುಗಿಸ್ಬಿಟ್ರು ಅಂತಲೇ ಹೇಳ್ಬೋದು. ಒನ್ ಟೈಮಲ್ಲಿ ಸೊ ಸಖತ್ತಾಗಿ ಸ್ಟಾರ್ಟ್ ಮಾಡಿದರು ನಮ್ಮ ಡೆಲ್ಲಿ ಅವರು. ಸೊ ಸೆಕೆಂಡ್ ಬ್ಯಾಟಿಂಗ್ ಅಂತ ಬಂದಾಗ ಆ್ಯಂಡ್ ಮಿಡ್ಲಲ್ಲಿ ಸ್ವಲ್ಪ ತಗಲಾಕೊಂಡಿದ್ರು. ಆ್ಯಂಡ್ ಕೊನೆಯಲ್ಲಿ ಸೊ ಮಾರಿಜಾನ್ ಕಾಪ್ ಆ್ಯಂಡ್ ಸೊ ಜಮೀಮಾ ಸೊ ಅವರು ಗೆಲುವಿನ ದಡನ ಸೇರಿಸಿದ್ರು ಅಂತಲೇ ಹೇಳ್ಬೋದು. ಮುಂಬೈಗೆ ಮೊದಲ ಬಾರಿಗೆ ಇಡೀ ಒಂದು WPL ಇತಿಹಾಸದಲ್ಲೇ ಮೊದಲ ಬಾರಿಗೆ ಹ್ಯಾಟ್ರಿಕ್ ಸೋಲುಗಳನ್ನು ಸೊ ಅವ್ರು ಕಂಡಿದ್ದಾರೆ ಅಂತಲೇ ಹೇಳ್ಬೋದು. ಮಾತಾಡೋಣ ಏನೇನಾಯಿತು ಅಂತ. ಆ್ಯಂಡ್ ಇವತ್ತಿನ ಪಂದ್ಯ ಇದ್ದಂಥದ್ದು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ವುಮೆನ್ ತಂಡಗಳ ಮಧ್ಯೆ. ಓಕೆ, ಸೊ ಆ್ಯಂಡ್ ಸೊ ಇಲ್ಲಿ ಸೊ ಟಾಸ್ ಗೆದ್ದಂತಹ ನಮ್ಮ DC ತಂಡದ ನಾಯಕಿ ಜಮೀಮಾ ಅವರು ಸೊ ಫೀಲ್ಡಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಇಲ್ಲಿ ಬ್ಯಾಟಿಂಗ್ಗೆ ಇಳಿಸಿರುವಂಥದ್ದು ಸೊ ಮುಂಬೈ ಅವರು ಸೊ ಸ್ಟಾರ್ಟಿಂಗಲ್ಲೇ ಸ್ಟ್ರಗಲ್ ಪಡ್ತಿದ್ದಾರೆ. ಮುಖ್ಯವಾಗಿ ಈ ಸಾರಿ ಮುಂಬೈ ಅವರು ಸೊ 4 ಚೇಂಜಸ್ಗಳನ್ನ ತೊಗೊಂಡ್ಬರ್ತಾರೆ. ಒಂದು ಸೊ ಇಲ್ಲಿ ರಹೀಲಾ ಸೊ ಕೀಪರ್ ಅವ್ರನ್ನ ತೊಗೊಂಡು ಬರ್ತಾರೆ. ಆ್ಯಂಡ್ ವೈಷ್ಣವಿ ಶರ್ಮಾ ಅವ್ರನ್ನ ತೊಗೊಂಡ್ಬರ್ತಾರೆ. ಆ್ಯಂಡ್ ಪೂನಮ್ ಖೆಮ್ನಾರ್ ಅಂತ ಅವ್ರನ್ನ ತೊಗೊಂಡ್ಬರ್ತಾರೆ. ಆ್ಯಂಡ್ ಇಲ್ಲಿ ಕೊನೆಯದಾಗಿ ಶಬ್ನೀಮ್ ಇಸ್ಮಾಯಿಲ್ ಅವ್ರನ್ನ ತೊಗೊಂಡು ಬರ್ತಾರೆ. ಸೊ ಟೋಟಲಿ 4 ಒಂದು ಚೇಂಜಸ್ಗಳನ್ನ ಮಾಡ್ತಾರೆ. ಆ್ಯಂಡ್ ಸೊ ಈಗ DC ಕಡೆಯಿಂದ ಒಂದೇ ಒಂದು ಚೇಂಜಸ್ಸು, ಅದು ದಿಯಾ ಯಾದವ್ ಅವ್ರನ್ನ ತೊಗೊಂಡು ಬರ್ತಾರೆ. ಆ್ಯಂಡ್ ಇಲ್ಲಿ ಮುಂಬೈಗೆ ಚೇಂಜಸ್ ಮಾಡಿದ್ರೂ ಕೂಡ ಅಲ್ಲಿ ಏನು ಅಂತ ಒಂದು ಎಫೆಕ್ಟಿವ್ ಆಗಿ ಕಾಣಿಸ್ಲೇ ಇಲ್ಲ. ಬಿಕಾಸ್ ಇವ್ರದ್ದು ಓಪನಿಂಗೇ ಸೆಟ್ ಆಗಿಲ್ಲ ಈ ಸೀಸನ್ ತೊಗೊಳಕ್ಕೆ ಹೋದರೆ. ಒಂದ್ಸರಿ ನೋಡಿದ್ರೆ ಅಮೆಲಿಯಾ ಖೇರ್ ಅವ್ರನ್ನ ತೊಗೊಂಡು ಬರ್ತಾರೆ. ಒಂದ್ಸರಿ ಸಜನಾ ಓಪನಿಂಗ್ ಏನಕ್ಕೆ ಕರೆಸೋರು ಅಂತ ಅರ್ಥ ಆಗ್ತಿಲ್ಲ ನನಗೆ. ಅವರು 6 ಮತ್ತು 7 ಅಥವಾ ಆ ಒಂದು ಟೈಮಲ್ಲಿ ಬರೋವಂಥವ್ರು, ಆ ಒಂದು ಪೊಸಿಷನಲ್ಲಿ ಬರೋವಂಥವ್ರು ಅವ್ರನ್ನ ಇವತ್ತು ಓಪನಿಂಗ್ ಮಾಡ್ತಿದ್ದಾರೆ. ಅಷ್ಟೊಂದು ಚಾನ್ಸ್ ತೊಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಆಗಲ್ಲ, ಓಪನಿಂಗ್ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಕ್ವಾಲಿಟೀಸ್ ಬೇಕಾಗುತ್ತೆ. ಸೊ ಕೊನೆಯಲ್ಲಿ ಏನಾದರೂ ಒಂದು ಸ್ವಲ್ಪ ಬಾಲ್ ಸಿಕ್ಕರೆ ಸೊ ಅದನ್ನು ಬಿಗ್ ಹಿಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಇಲ್ಲ, ಅದು ವರ್ಕ್ ಆಗಿಲ್ಲ. ಸಜನ ತೊಗೊಂಬರ್ತಾರೆ. ಆ್ಯಂಡ್ ಈ ಮ್ಯಾಚಲ್ಲಿ ಸೊ ಮ್ಯಾಥ್ಯೂಸ್ ಅವರು ಕೂಡ ಅಂಥದ್ದೇನು ಒಂದು ಮೀನ್ಸ್ ರನ್ಗಳು ಕಲೆ ಹಾಕಲಿಲ್ಲ. ಒಂದೊಳ್ಳೆ ಬ್ಯಾಟರ್, ಆಲ್ರೌಂಡರ್. ಬಟ್ ಈ ಮ್ಯಾಚಲ್ಲಿ ಮಾರಿಜಾನ್ ಕಾಪ್ ಅವರ ಬಾಲಿಂಗಲ್ಲಿ ಕ್ಲೀನ್ ಬೋಲ್ಡ್ ಆಗ್ತಾರೆ. ಆ್ಯಂಡ್ ಸಜೀವನ್ ಸಜನ ಕೂಡ ಅಷ್ಟೇ. ಸೊ ನಂದಿನಿ ಶರ್ಮಾ ಅವರ ಬಾಲಿಂಗಲ್ಲಿ ಅವರು ಔಟ್ ಆಗ್ತಾರೆ. ಆ್ಯಂಡ್ ಪವರ್ ಪ್ಲೇನಲ್ಲಿ ಇವ್ರು ಮಾಡಿರೋವಂಥದ್ದು ಕೇವಲ ಸೊ 23 ರನ್ನು. ಸೊ 2 ವಿಕೆಟ್ ಕಳ್ಕೊತೈತೆ. ಬಟ್ ಇದಾದಮೇಲೆ 2 ವಿಕೆಟ್ ಹೋಗುತ್ತೆ. ಸೊ ಅದಾದಮೇಲೆ ಜೊತೆ ಆಗಿರೋವಂಥದ್ದು ನಮ್ಮ ಬ್ರಂಟ್ ಆ್ಯಂಡ್ ಹರ್ಮನ್ಪ್ರೀತ್ ಕೌರ್ ಇಬ್ಬರದು ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಗುತ್ತೆ. 78 in 58 ಡೆಲಿವರೀಸ್. ಇಬ್ಬರು ಕೂಡ ಒಂದು ಎಕ್ಸ್ಪೀರಿಯನ್ಸ್ನ ಸೊ ಒಂದು ರೀತಿಯಲ್ಲಿ ಧಾರೆ ಎರೆದ್ರು ಅಂತ ಹೇಳ್ಬೋದು ಈ ಮ್ಯಾಚ್ಗೆ. ಆ್ಯಂಡ್ ಬ್ರಂಟ್ ಅಂತೂ ಕೇಳಲೇಬೇಡಿ ನೀವು. ಪ್ರತಿ ಒಂದು ಮ್ಯಾಚಲ್ಲೂ ಕೂಡ ಕಷ್ಟದಲ್ಲಿ ಅಂತ ಬಂದಾಗ ಒಂದು ರೀತಿಯಲ್ಲಿ ಮುಂಬೈ ಇಂಡಿಯನ್ಸ್ಗೆ ಮೆನ್ ಟೀಮ್ಗೆ ಹೆಂಗೆ ಪೋಲಾರ್ಡ್ ಇದ್ರು ಸೊ ಅದೇ ರೀತಿಯಲ್ಲಿ ಸೊ ಇಲ್ಲಿ ನಮ್ಮ ಬ್ರಂಟ್ ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ ಹರ್ಮನ್ಪ್ರೀತ್ ಕೌರ್ ಜೊತೆಗೆ ಸೇರಿಕೊಂಡು 78 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಆ್ಯಂಡ್ ಕೌರ್ 41 ಡೆಲಿವರೀಸ್ ಇನ್ 33 ಬಾಲ್ಸು. ಆ್ಯಂಡ್ ಬ್ರಂಟ್ ಹಾಫ್ ಸೆಂಚುರಿ ಕೂಡ ಮಾಡ್ಕೊತಾರೆ. ಆ್ಯಂಡ್ ಒಳ್ಳೆ ಒಂದು ಸ್ಟ್ರೈಕ್ ರೇಟಲ್ಲೂ ಕೂಡ ಬ್ಯಾಟ್ ಮಾಡಿರುವಂಥದ್ದು. 144 ಸ್ಟ್ರೈಕ್ ರೇಟಲ್ಲಿ 6 ಬೌಂಡ್ರಿ ಆ್ಯಂಡ್ 2 ಸಿಕ್ಸರ್ಗಳನ್ನ ತೊಗೊಂಡು 65 ರನ್ಸ್ 45 ಡೆಲಿವರೀಸಲ್ಲಿ ಮಾಡ್ತಾರೆ. ಆ್ಯಂಡ್ ಹರ್ಮನ್ಪ್ರೀತ್ ಕೌರ್ ಅವರು ಸೊ 41 in 33 ಡೆಲಿವರೀಸು. ಸೊ ಸಖತ್ತಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಆಯಿತು ಅಂತ ಹೇಳ್ಬೋದು. ಕೆಳಗಡೆಗೆ ಸಂಸ್ಕೃತಿ ಗುಪ್ತಾ ಅವರು ಒಂದು ಸಿಕ್ಸರ್ ಜೊತೆಗೆ ಸೊ 10 ರನ್ನು 5 ಬಾಲಲ್ಲಿ ಸೊ ಒಂದು ಡೀಸೆಂಟ್ ಸ್ಕೋರ್ ಅಂತಲೇ ಹೇಳ್ಬೋದು. 154. ಇನ್ನು ಬಾಲಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ DC ಕಡೆಯಿಂದ ಸೊ ಮಾರಿಜಾನ್ ಕಾಪ್ ಅವ್ರು ಸಖತ್ತಾಗಿರುವಂಥ ಒಂದು ಬಾಲಿಂಗ್ ಅಂತ ಹೇಳ್ತೀನಿ. 4 ಓವರ್ ಮಾಡಿದ್ದಾರೆ. ಕೊಟ್ಟಿರುವಂಥದ್ದು ಕೇವಲ 8 ರನ್ಗಳನ್ನ ಮಾತ್ರ. 1 ವಿಕೆಟ್ ಕೂಡ ತೆಗಿತಾರೆ. ಆ್ಯಂಡ್ ಸೊ ಲೂಸಿ ಹ್ಯಾಮಿಲ್ಟನ್ ಸೊ 4 ಓವರಲ್ಲಿ 36 ರನ್ನು. ಸೊ ಸ್ವಲ್ಪ ದುಬಾರಿ ಆದರು ಅಂತ ಸ್ವಲ್ಪ ಜಾಸ್ತಿನೇ ದುಬಾರಿ ಆದರು. ಚರಣಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. 3 ವಿಕೆಟ್ ತೆಗಿತಾರೆ. ಆ್ಯಂಡ್ 4 ಓವರಲ್ಲಿ ಸೊ 33 ರನ್ ಕೊಟ್ಟು ಸೊ 3 ವಿಕೆಟ್ ತೆಗಿತಾರೆ. ಆ್ಯಂಡ್ 155 ರನ್ಗಳ ಒಂದು ಗುರಿನ ಬೆನ್ನತ್ತಂತ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಂದು ಅದ್ಭುತವಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ಅದ್ಭುತವಾಗಿರುವಂಥ ಒಂದು ಸ್ಟಾರ್ಟ್ ಅಂತ ಹೇಳ್ಬೋದು. ಫಸ್ಟ್ 6 ಓವರ್ಸಲ್ಲಿ ವಿತೌಟ್ ಲಾಸ್ 57 ರನ್ ನೋಡಿದ್ದಾರೆ 6 ಓವರ್ಗಳಲ್ಲಿ. ಆ್ಯಂಡ್ ಇಲ್ಲಿ ಶಫಾಲಿ ವರ್ಮಾ ಆದರೂ ಆಗಿರ್ಬೋದು, ಲೆಜೆಲ್ ಲೀ ಆದರೂ ಆಗಿರ್ಬೋದು, ಎಂಥ ಬ್ಯಾಟಿಂಗ್ ಅವರು ಇಬ್ಬರದು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಬ್ಯಾಟಿಂಗು. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಬೌಲರ್ಗಳಿಗೆ ಮುಗ್ಗ ಜಾಡಿಸಿದ್ರು ಅಂತ ಹೇಳ್ಬೋದು. ಯಾರು ಕೂಡ ಅಂಥ ಒಂದು ಕಾಟನೇ ಕೊಡಲಿಲ್ಲ. ಶಬ್ನಮ್ ಇಸ್ಮಾಯಿಲ್ ಆದರೂ ಆಗಿರ್ಬೋದು, ನಿಕೋಲಾ ಕ್ಯಾರಿ ಆದರೂ ಆಗಿರ್ಬೋದು, ಬ್ರಂಟ್ ಆದರೂ ಆಗಿರ್ಬೋದು, ಸಂಸ್ಕೃತಿ ಗುಪ್ತಾ ಆದರೂ ಆಗಿರ್ಬೋದು, ಯಾರು ಕೂಡ ಅಂಥ ಒಂದು ಬಾಲಿಂಗ್ ಸರಿಯಾಗಿ ಮಾಡಲಿಲ್ಲ. ಒಂದು ಚಾನ್ಸ್ ಕ್ರಿಯೇಟ್ ಮಾಡಿರುವಂಥದ್ದು ಅಂತಂದರೆ ಶಬ್ನಮ್ ಇಸ್ಮಾಯಿಲ್ ಅವರು ಒಂದು LBW ಅಪೀಲ್ ಮಾಡ್ತಾರೆ. ಅದು ಬ್ಯಾಟಿಂಗ್ ಟಚ್ ಆಗಿರುತ್ತೆ ಶಫಾಲಿ ವರ್ಮಾದು. ಸೊ ಅದು ಬಿಟ್ಟರೆ ಸಖತ್ತಾಗಿರುವಂಥ ಒಂದು ಓಪನಿಂಗ್ ಅಂತಲೇ ಹೇಳ್ಬೋದು ಇಬ್ರಿಗೂ ಕೂಡ. ಆ್ಯಂಡ್ ಅಲ್ಲಿ ಒಂದು 57 ರನ್ನ ಮಾಡ್ತಾರೆ ಫಸ್ಟ್ 6 ಓವರ್ಸಲ್ಲಿ. ಅದನ್ನು ನೋಡ್ತಾ ಇದ್ದರೆ ಇನ್ನೇನು ಮ್ಯಾಚ್ ಮುಗಿಸ್ಬಿಡ್ತಾರೆ ಇವರಿಬ್ಬರು ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇತ್ತು. ಬಿಕಾಸ್ ರನ್ ರೇಟ್ ತುಂಬ ಚೆನ್ನಾಗಿತ್ತು. 8.5, 9 ಆ ರೀತಿಯಲ್ಲೇ ಬರ್ತಾ ಇತ್ತು. ಸೊ ಯಾವಾಗ ಪವರ್ ಪ್ಲೇ ಎಂಡ್ ಆಗುತ್ತೆ ಸೊ ಅಲ್ಲಿ ವೈಷ್ಣವಿ ಶರ್ಮಾ ಅವರ ಒಂದು ಬಾಲಿಂಗಲ್ಲಿ ಫಸ್ಟ್ ವಿಕೆಟ್ ಬರುತ್ತೆ. ಸೊ ಶಫಾಲಿ ವರ್ಮಾ ಅವ್ರದ್ದು ಬೋಲ್ಡ್ ಆಗ್ತಾರೆ. ಆ್ಯಂಡ್ ಅದ್ಭುತವಾಗಿರುವಂಥ ಬಾಲ್ ಅಂತಲೇ ಹೇಳ್ಬೋದು ವೈಷ್ಣವಿ ಶರ್ಮಾಯಿಂದ. ಫಸ್ಟ್ ಬ್ರೇಕ್
ಥ್ರೋ ತಂದು ಕೊಡ್ತಾರೆ ಅವರ ಒಂದು ಮೊದಲ ಮ್ಯಾಚಲ್ಲಿನೇ. ಆ್ಯಂಡ್ ಶಫಲಿ ವರ್ಮಾ ಔಟ್ ಆದಮೇಲೆ ಸೊ ಲೆಸಲ್ ಲೀ ಕೂಡ ಅಷ್ಟೇ, ಅವರು ಕೂಡ ಜಾಸ್ತಿ ನಿಂತ್ಕೊಳ್ಳಲ್ಲ. 46 in 28 ಡೆಲಿವರೀಸು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ಬಟ್ ಅಮನ್ಜೋತ್ ಕೌರ್ ಅವರ ಬೌಲಿಂಗಲ್ಲಿ ಏನದು ಸ್ಟಂಪ್ ಔಟ್ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಅದೆಲ್ಲೋ ಕಾಂಟ್ರವರ್ಸಿ ಅಂತ ಅನಿಸುತ್ತೆ. ಬಟ್ ತುಂಬ ಟೈಮ್ ತೊಗೊಂಡ್ರು ಆ ಡಿಸಿಷನ್ನ ಮೀನ್ಸ್ ತೊಗೊಳ್ಳಿಕ್ಕೆ ಥರ್ಡ್ ಅಂಪೈರು. ಬಟ್ ನನ್ನ ಪ್ರಕಾರ ಅದು ಸರಿಯಾದಂಥ ಡಿಸಿಷನ್ ಅಂತ ಅನ್ಕೊತೀನಿ. ಬಿಕಾಸ್ ಏನಾಗುತ್ತೆ ಅಂದರೆ ಅಲ್ಲಿ ಲೆಸಲ್ಲಿ ತುಂಬ ಬೇಜಾರು ಮಾಡ್ಕೊಂಡಿದ್ರು ಅದು ಔಟ್ ಅಂತ ಕೊಟ್ಟಿದ್ದಕ್ಕೆ. ಬಟ್ ಏನಾಯಿತು ಅಂದರೆ ಒಂದು ಫುಟ್ ಏನಿದೆ ಅವ್ರದ್ದು ಕಾಲು, ಸೊ ಅದು ಕ್ರೀಸಿಂದ ಆಚೆ ಇಲ್ಲ, ಸೊ ಕ್ರೀಸಿಂದ ಇನ್ನೂ ಮೇಲೇ ಇದೆ. ಸೊ ಒಂದು ಸ್ವಲ್ಪನಾದರೂ ಆಚೆ ಇರಬೇಕಾಗಿತ್ತು ಒಂದು. ಇನ್ನೊಂದು ಏನಂತಂದರೆ ಬ್ಯಾಟ್ ಏನಾಗುತ್ತೆ ಫಸ್ಟ್ ಅದು ಗ್ರೌಂಡ್ ಆಗುತ್ತೆ. ಗ್ರೌಂಡ್ ಆದಾಗ ಅಲ್ಲಿ ಬೇಲ್ಸ್ ಇನ್ನೂ ಹಾರಿರಲ್ಲ, ಲೈಟ್ ಬಂದಿರಲ್ಲ. ಒಂದ್ಸರಿ ಅದು ಬೌನ್ಸ್ ಆಗುತ್ತೆ ಬ್ಯಾಟು. ಸೊ ಫಸ್ಟು ಟಚ್ ಆಗಿ ಮತ್ತೆ ತಿರ್ಗಾ ಬೌನ್ಸ್ ಆದಾಗ ಏನಾಗುತ್ತೆ ಅಂದರೆ ಕೀಪರ್ ಅದನ್ನ ಏನು ಮಾಡ್ತಾರೆ, ಸ್ಟಂಪ್ ಮಾಡ್ತಾರೆ. ಸೊ ಅವಾಗ ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ಅದನ್ನು ನೋಡಿ ಸೊ ಅಲ್ಲಿ ಥರ್ಡ್ ಅಂಪೈರ್ ಏನು ಮಾಡ್ತಾರೆ ಅಂದರೆ ಔಟ್ ಅಂತ ಕೊಡ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಲೆಸಲ್ ಲೀಗ್ ಏನು ಅಂತ ನಾನು ಟಚ್ ಮಾಡಿದ್ದೀನಿ ಅಂತ ಅವ್ರ ಕಡೆಯಿಂದ. ಬಟ್ ಸ್ಲೋ ಮೋಷನಲ್ಲಿ ಫ್ರೇಮ್ ಬೈ ಫ್ರೇಮ್ ನೋಡಿದಾಗ ಅದಕ್ಕೆ ತುಂಬ ಟೈಮ್ ತೊಗೊಂಡ್ರು ಅದಕ್ಕೆ ಡಿಸಿಷನ್ ತೊಗೊಳ್ಳಿಕ್ಕೆ. ಆ್ಯಂಡ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಬಿಟ್ಕೊಟ್ಟಿದ್ರು ಅಂತ ಅನಿಸುತ್ತೆ. ಮೀನ್ಸ್ ಇಲ್ಲೇ ನಾಟ್ ಔಟ್ ಅನ್ನೋ ರೀತಿಯಲ್ಲಿ. ಬಟ್ ಔಟ್ ಅಂತ ಬಂದಾಗ ಮುಂಬೈ ಇಂಡಿಯನ್ಸ್ ಕಡೆಯಿಂದ ಸಿಕ್ಕಾಪಟ್ಟೆ ಶಾಕ್ ಆಗಿದ್ರು. ಅದಾದಮೇಲೆ ಬಂದಂಥದ್ದು ಲೌರಾ ವಾಲ್ವರ್ಡೆಟ್ ಅವರು. ಸೊ ಅವರು 17 in 19 ಡೆಲಿವರೀಸು ಆ್ಯಂಡ್ ಸ್ಟ್ರಗಲ್ ಪಟ್ಟಿದ್ರು. ಜಮೀಮ್ ಆದ್ರೆ ಆಗಿರ್ಬೋದು ಆ್ಯಂಡ್ ಸೊ ಲೌರಾ ವಾಲ್ವರ್ಡೆಟ್ ಆದ್ರೆ ಆಗಿರ್ಬೋದು, ಇಬ್ಬರು ಕೂಡ ಸ್ಟ್ರಗಲ್ ಪಡ್ತಾ ಇದ್ರು. ಪ್ರೆಷರ್ ಕಾಣಿಸ್ತಾ ಇತ್ತು ಕೂಡ. ಆ್ಯಂಡ್ ಅಲ್ಲಿ ವಾಲ್ವರ್ಡೆಟ್ ಕೂಡ ಅವರು ರನ್ಔಟ್ ಆಗ್ತಾರೆ, ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ನಾನ್ ಸ್ಟ್ರೈಕರ್ ಎಂಡಲ್ಲಿ ಸೊ ಅಲ್ಲಿ ರನ್ಔಟ್ ಆಗ್ತಾರೆ. ನೀನು ಬಿಗ್ ಹಿಟ್ಸ್ಗಳನ್ನ ಬಾರಿಸಬೇಕು, ಸೊ ಆವಾಗಲೇ ಅಲ್ಲಿ ವಾಲ್ವರ್ಡೆಟ್ ಔಟ್ ಆಗ್ತಾರೆ. ಅದಾದಮೇಲೆ ಪ್ರೆಷರ್ ಜಾಸ್ತಿ ಬಂದಿರುವಂಥದ್ದು ಜಮಿಯಾ ಅವ್ರ ಮೇಲೇ. ಆ್ಯಂಡ್ ಜಮಿಯಾ ಅವರಿಗೆ ಜೊತೆ ಆಗಿರುವಂಥದ್ದು ಮಾರಿಜಾನ್ ಕಪ್ ಅವರು. ಈ ಕಡೆಯಿಂದ ಸಖತ್ತಾಗಿರುವಂಥ ಬ್ಯಾಟಿಂಗ್ ಆಡಿರುವಂಥದ್ದು ನಮ್ಮ ಕ್ಯಾಪ್ಟನ್ ಜಮೀಮಾ ಅಂತಲೇ ಹೇಳ್ಬೋದು. 51 in 37 ಡೆಲಿವರೀಸು, ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್. ಸೊ 5 ಬೌಂಡ್ರಿ ಆ್ಯಂಡ್ 1 ಸಿಕ್ಸರ್ಗಳನ್ನ ತೊಗೊತಾರೆ. ಆ್ಯಂಡ್ ಇನ್ನೇನು ಒಳ್ಳೆಯ ಪುಲ್ ಬ್ಯಾಕ್ ಮಾಡಿರುವಂಥದ್ದು ನಮ್ಮ ಬೌಲರ್ ಅಂತಲೇ ಹೇಳ್ಬೋದು, ಅದು ಸ್ಪಿನ್ನರ್ಗಳು. ಸೊ ಮುಂಬೈ ಇಂಡಿಯನ್ಸ್ ಕಡೆಯಿಂದ ಒಂದು ವೈಷ್ಣವಿ ಶರ್ಮಾ ಅವರು ಆ್ಯಂಡ್ ಇನ್ನೊಂದು ಅಮನ್ಜೋತ್ ಕೌರ್, ಇಬ್ಬರು ಸ್ಪಿನ್ನರ್ಗಳು ತುಂಬ ಒಳ್ಳೆ ರೀತಿಯಲ್ಲಿ ಒಂದು ಆ ಗೇಮ್ನ ಪುಲ್ ಬ್ಯಾಕ್ ಮಾಡಿದ್ರು ಮುಂಬೈ ಇಂಡಿಯನ್ಸ್ ಕಡೆಗೆ. ಆ್ಯಂಡ್ ಅಮೇಲಿಯಾ ಖೇರ್ ಅವ್ರನ್ನು ಕೂಡ ಹಾಕೊಂಡಿದ್ದಾರೆ ಮ್ಯಾಚ್ಗೆ. ಸೊ ಮೇ ಬಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇನ್ನೊಂಚೂರು ಕಷ್ಟ ಕೊಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಬಿಕಾಸ್ ಅಲ್ಲಿ ಸ್ಪಿನ್ನರ್ಗಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಮುಂಬೈ ಇಂಡಿಯನ್ಸ್ ಕಡೆಯಿಂದ. ಸೊ ವೈಷ್ಣವಿ ಶರ್ಮಾನೇ ಫಸ್ಟ್ ಬ್ರೇಕ್ ತಂದು ಕೊಟ್ಟಿರುವಂಥದ್ದು. ಆ್ಯಂಡ್ ಅಮನ್ಜೋತ್ ಕೌರ್ ಕೂಡ ಒಂದು ವಿಕೆಟ್ ತೆಗಿತಾರೆ. ಅವರಿಬ್ಬರು ಬಿಟ್ಟರೆ ಇನ್ಯಾರು ಕೂಡ ವಿಕೆಟ್ಗಳು ತೊಗೊಂಡೇ ಇಲ್ಲ. ಎಲ್ಲರೂ ಕೂಡ ರನ್ಗಳು ಲೀಕ್ ಮಾಡಿದ್ದಾರೆ, ತುಂಬ ರನ್ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ವಿಕೆಟ್ಗಳು ಕೂಡ ಯಾರೂ ತೆಗೆದಿಲ್ಲ. ಮೇ ಬಿ ಅದಕ್ಕೋಸ್ಕರನೇ ಸೊ ಇನ್ನೊಂದು ಸ್ಪಿನ್ ದಾಳಿ ಬೇಕಾಗಿತ್ತು ಅಂತ ನನಗನ್ಸುತ್ತೆ. ಆಮೇಲೆ ಇಲ್ಲಿ ಅಮನ್ಜೋತ್ ಕೌರ್ಗೆ ಓವರ್ಗಳೇ ಮುಗಿಸ್ಲಿಕ್ಕೆ ಬಿಡಲಿಲ್ಲ. ಬಿಕಾಸ್ ಇನ್ನೊಂದು ಓವರ್ ಬ್ಯಾಲೆನ್ಸ್ ಇತ್ತು ಅವ್ರದ್ದು. ಸೊ ಅದೇನಕ್ಕೆ ಓವರ್ ಇಟ್ಕೊಂಡಿದ್ರೋ ಗೊತ್ತಿಲ್ಲ ನನಗೆ. ಮೇ ಬಿ ಲಾಸ್ಟ್ ಓವರ್ ಅವ್ರಿಗೆ ಕೊಡಬೇಕು ಅಂತ ಇಟ್ಕೊಂಡಿದ್ರ, ಐ ಡೋಂಟ್ ನೋ. ಬಟ್ ಇನ್ನೊಂದು ಮೇ ಬಿ ಸ್ಪಿನ್ ದಾಳಿ ಬೇಕಿತ್ತು ಅಂತ ನನಗನ್ಸುತ್ತೆ. ಜಮೀಮಾ ಆ್ಯಂಡ್ ಸೊ ಮಾರಿಜಾನ್ ಕಾಪ್ ಇಬ್ಬರು ಕೂಡ ಸಖತ್ತಾಗಿರುವಂಥ ಬ್ಯಾಟಿಂಗು. ಆ್ಯಂಡ್ ಕೊನೆಯಲ್ಲಿ ಸೊ ಅಲ್ಲಿ 6 ಮೂಲಕ ಒಂದು ಮಾರಿಜಾನ್ ಕಾಪ್ ಅವರು ಸೊ ಮ್ಯಾಚ್ನ ಸೊ ಡೆಲ್ಲಿ ಕ್ಯಾಪಿಟಲ್ಸ್ಗೆ ವಿನ್ ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಇನ್ನೂ ಒಂದು ಓವರ್ ಬ್ಯಾಲೆನ್ಸ್ ಇರುತ್ತೆ. ಸೊ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಮ್ಯಾಚ್ ವಿನ್ ಆಗಿದ್ದಾರೆ. ಸೊ ಇದರೊಂದಿಗೆ ಮುಂಬೈ ಇಂಡಿಯನ್ಸ್ಗೆ ಹ್ಯಾಟ್ರಿಕ್ ಸೋಲು ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ RCB ಬಿಟ್ಟರೆ ಎಲ್ಲ ಟೀಮ್ಗಳು ಕೂಡ ಅಷ್ಟೇ. ಸೊ ಎಲ್ಲರಿಗೂ ಕೂಡ ಇವಾಗ 4 ಪಾಯಿಂಟ್ ಇರುವಂಥದ್ದು. ಆ್ಯಂಡ್ ಇಲ್ಲಿ ಒಂದು ಜಾಸ್ತಿ ಆಡಿರುವಂಥದ್ದು ಮ್ಯಾಚು ಅಂತಂದರೆ ಅದು ಮುಂಬೈ ಇಂಡಿಯನ್ಸ್ ಅವರು 6 ಮ್ಯಾಚ್ ಆಡಿದ್ದಾರೆ. ಸೊ ಅದರಲ್ಲಿ 4 ಸೋಲುಗಳನ್ನು ಕಂಡಿದ್ದಾರೆ. ಆ್ಯಂಡ್ ಇಳಿದಂಥ UP, DC ಆ್ಯಂಡ್ ಸೊ ಗುಜರಾತ್ ಎಲ್ಲರೂ ಕೂಡ 5 ಮ್ಯಾಚ್ ಆಡಿದ್ದಾರೆ. ಸೊ ಅದರಲ್ಲಿ 3 ಲಾಸ್ಟ್ ಆಗಿದೆ, 3 ಮ್ಯಾಚ್ ಸೋತಿದ್ದಾರೆ ಆ್ಯಂಡ್ 2 ಮ್ಯಾಚ್ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇಂಟ್ರೆಸ್ಟಿಂಗ್ ಆಗಿದೆ. ಇವಾಗ RCB ಅಂತೂ ಖಂಡಿತವಾಗ್ಲೂ ಕ್ವಾಲಿಫೈ ಆಗೇ ಇದೆ ಆ್ಯಂಡ್ ಡೈರೆಕ್ಟಾಗಿ ಫೈನಲ್ಗೂ ಕೂಡ ಹೋಗುವಂಥ ಚಾನ್ಸಸ್ ಇದೆ. ಇದ್ರ ಜೊತೆಗೆ ಸೊ ಕೆಳಗಡೆ ಇರುವಂಥ 4 ತಂಡಗಳಲ್ಲಿ ಸೊ ಒಂದು ಪೈಪೋಟಿ ಅಂತೂ ಇದ್ದೇ ಇರುತ್ತೆ. 2 ತಂಡಗಳು ಯಾವ ತಂಡಗಳು ಇವಾಗ ಪ್ಲೇ ಆಫ್ಗೆ ಬರ್ತವೆ ಅಂತ. ಓಕೆ, ಸೊ ನಿಮ್ಗೇನು ಅನಿಸುತ್ತೆ? ಸೊ 4 ತಂಡಗಳಲ್ಲಿ ಯಾವ ಒಂದು ತಂಡಗಳು ಸೊ ಪ್ಲೇ ಆಫ್ಗೆ ಬರ್ತವೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ನನ್ನ ಪ್ರಕಾರ ಮ್ಯಾನ್ ಆಫ್ ದಿ ಮ್ಯಾಚ್ ಜಮೀಮಾ. ಓಕೆ, ಬೈ ಬಾಯ್.